ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಪ್ರತಿನಿತ್ಯ ದೇವರ ಮನೆಯಲ್ಲಿ ನಾವು ಕುಂಕುಮನ ಬಳಸ್ತೀವಿ ಮತ್ತು ನಮ್ಮ ಹಣೆಗೂ ಹಚ್ಕೋತೀವಿ. ಮುತ್ತೈದೆತನಕ್ಕೆ ಇದು ಕುಂಕುಮ ಬೇಕೇ ಬೇಕು. ಇದೇ ಕುಂಕುಮದಿಂದ ನಾವು ಮನೆಯಲ್ಲಿರುವ ಎಂತೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಗೊತ್ತಾ ವೀಕ್ಷಕರೇ? ಅದು ಉದ್ಯೋಗದ ಸಮಸ್ಯೆ ಇರಬಹುದು, ಹಣಕಾಸಿನ ಸಮಸ್ಯೆ ಇರಬಹುದು, ಅಥವಾ ಮನೆಯಲ್ಲಿ ನಮಗೆ ಗೌರವ ಕೊಡದೇ ಇರೋರು ಇರ್ತಾರಲ್ಲ, ಅವರನ್ನು ನಾವು ವಶಪಡಿಸಿಕೊಳ್ಳಬಹುದು ಈ ಕುಂಕುಮದಿಂದ. ಆ ರೀತಿ ಕೆಲಸ ಮಾಡುತ್ತದೆ ಈ ಕುಂಕುಮ. ಮತ್ತೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಅನ್ನೋದ ಮುಂದೆ ನೋಡೋಣ ಬನ್ನಿ ವೀಕ್ಷಕರೇ. ಒಂದು ಚಿಟಿಕೆ ಕುಂಕುಮದಿಂದ ಇಷ್ಟೆಲ್ಲ ಸಮಸ್ಯೆ ಬಗೆಹರಿಬಹುದು ಅಂತ ನನಗೇ ಗೊತ್ತಿರಲಿಲ್ಲ. ಈ ವಿಧಾನವನ್ನು ನಾನು ಬಳಸಿಕೊಂಡೇ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಏನಂತ ನೋಡೋಣ ಬನ್ನಿ ವೀಕ್ಷಕರೇ. ಮುಂದೆ ಹಿಂದೂ ದೇವರ ಪೂಜೆಯಲ್ಲಿ ಕುಂಕುಮವಿಲ್ಲದಿದ್ದರೆ ಅಪೂರ್ಣವೆಂದು ಎಲ್ಲರೂ ತಿಳ್ಕೊಂಡಿರ್ತೀವಿ. ಕುಂಕುಮವು ಧಾರ್ಮಿಕ ಕಾರ್ಯಗಳಲ್ಲಿ ಮಾತ್ರವಲ್ಲದೆ ನಮ್ಮ ಯಶಸ್ಸಿಗೂ ಕಾರಣ ಆಗ್ತದೆ. ಹಿಂದೂ ಧರ್ಮದಲ್ಲಿ ಸಿಂಧೂರಕ್ಕೆ ವಿಶೇಷ ಸ್ಥಾನವಿದೆ. ಇಲ್ಲಿ ಸಿಂಧೂರವೆಂದರೆ ಕುಂಕುಮಕ್ಕೆ ಸಿಂಧೂರ ಅಂತಲೂ ಕರೀತಾರೆ. ಇದು ಪ್ರತಿಯೊಬ್ಬ ಮುತ್ತೈದೆಯರಿಗೆ ಕುಂಕುಮ ಬೇಕೇ ಬೇಕು. ಅದು ಮುತ್ತೈದೆತನದ ಸಂಕೇತ ಆಗಿರ್ತದೆ. ಅದು ಅಲ್ಲದೆ ಹನುಮಂತನ ಅಲಂಕಾರಕ್ಕಾಗಿ ಸಿಂಧೂರ ಅಂದರೆ ಕುಂಕುಮವನ್ನು ವಿಶೇಷವಾಗಿ ಸ್ಥಾನ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಹಿಂದೂ ಸಂಪ್ರದಾಯದ ಎಲ್ಲ ಧಾರ್ಮಿಕ ಕಾರ್ಯಗಳಲ್ಲಿ ಕುಂಕುಮ ಬೇಕೇ ಬೇಕು. ಕುಂಕುಮವು ಧಾರ್ಮಿಕ ಕಾರ್ಯಗಳಲ್ಲಿ ಮಾತ್ರವಲ್ಲದೆ ನಮ್ಮ ಯಶಸ್ಸಿಗೂ ಅದನ್ನು ಬಳಸಿಕೊಳ್ಳಬಹುದು ಎನ್ನುವುದು ನಮಗೆ ಗೊತ್ತೇ ಇರಲಿಲ್ಲ. ಈಗ ಅದನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ಮನೆಯಲ್ಲಿ ಏನಾದರೂ ಒಂದು ತೊಂದರೆ ಇರುತ್ತೆ. ಆ ತೊಂದರೆಗಳು ಬಗೆಹರಿಸಿಕೊಳ್ಳಕ್ಕೆ ನಾವು ಆಂಜನೇಯ ಸ್ವಾಮಿಗೆ ಹೋಗ್ತೀವಿ. ಆಂಜನೇಯ ಸ್ವಾಮಿಗೆ ಹೋಗುವಾಗ ಸಿಂಧೂರವನ್ನು ಅರ್ಪಿಸಬೇಕು. ಸಿಂಧೂರವನ್ನು ಮಲ್ಲಿಗೆ ಎಣ್ಣೆಯಲ್ಲಿ ಬೆರೆಸಿ ಆಂಜನೇಯನಿಗೆ ಅರ್ಪಿಸಿದರೆ ಅಷ್ಟು ಒಳ್ಳೆಯದು ಮಾಡ್ತಾನೆ ಆಂಜನೇಯ ಸ್ವಾಮಿ. ಈ ಕ್ರಮವನ್ನು 5 ಮಂಗಳವಾರ ಹಾಗೂ 5 ಶನಿವಾರ ಸಿಂಧೂರವನ್ನು ಬೆರೆಸಿದ ತೈಲವನ್ನು ಅರ್ಪಿಸಿದರೆ ನಮ್ಮ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ಬಗೆಹರಿತವೆ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಮನೆಗಳಲ್ಲಿ ಕೆಲವರಿಗೆ ಗೌರವನೇ ಕೊಡುವುದಿಲ್ಲ. ಅವರನ್ನು ನಿರ್ಲಕ್ಷ್ಯದಿಂದ ನೋಡ್ತಾ ಇರ್ತಾರೆ. ಅಂಥವರು ಗೌರವವನ್ನು ಪಡೆಯಬೇಕಾಗಿದ್ದರೆ ಅಥವಾ ನೀವು ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದು ಅಲ್ಲಿ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೆ ನೀವು ಆವಾಗ ಸಿಂಧೂರವನ್ನು ಪರಿಹಾರ ಮಾಡಿಕೊಳ್ಳಬಹುದು. ಅದೇನೆಂದರೆ, ಒಂದು ವೀಳ್ಯದೆಲೆಯಲ್ಲಿ ಪಟಿಕ ಹಾಗೂ ಸಿಂಧೂರವನ್ನು ಕಟ್ಟಿ ಅದನ್ನು ಬುಧವಾರ ಬೆಳಿಗ್ಗೆ ಅಥವಾ ಸಂಜೆ ಅಶ್ವತ್ಥ ಮರದ ಕೆಳಗಡೆ ಸ್ವಲ್ಪ ತೆಗೆದು ಕಲ್ಲಿನಿಂದ ತೆಗೆದು ಅದರಲ್ಲಿ ಹೂತು ಹಾಕಬೇಕು. ಹೂತು ಹಾಕಿ ಹೀಗೆ ಮಾಡುವುದರಿಂದ ಹಿಂತಿರುಗಿ ನೋಡಬಾರ್ದು, ನೋಡೋದೇ ಹಾಗೇ ಬರಬೇಕು. ಹೀಗೆ 3 ಬುಧವಾರಗಳು ಮಾಡಿದರಿಂದ ನಮಗೆ ಎಲ್ಲಿ ಗೌರವ ಕೊಡುತ್ತಿರುವುದಿಲ್ಲವೋ ಅಲ್ಲಿ ಗೌರವ ಕೊಡಲು ಪ್ರಾರಂಭ ಮಾಡ್ತಾರೆ. ಇನ್ನು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಜಾಸ್ತಿಯಾಗಿ ಮನೆಯಲ್ಲಿ ನೆಮ್ಮದಿನೇ ಇಲ್ಲದೇ ಇದ್ದರೆ ಆವಾಗ ಏನು ಮಾಡಬೇಕು ಅಂತಂದರೆ, ಸಿಂಧೂರ ಅಥವಾ ಕುಂಕುಮ ವಾಸ್ತುಶಾಸ್ತ್ರದಲ್ಲಿ ಬಹಳ ಮಹತ್ವವೆಂದು ಎಲ್ಲ ತಿಳ್ಕೊಂಡಿರ್ತೀವಿ. ಮನೆಯ ಮುಖ್ಯ ದ್ವಾರಕ್ಕೆ ಎಣ್ಣೆಯಲ್ಲಿ ಬೆರೆಸಿದ ಸಿಂಧೂರವನ್ನು ಹಚ್ಚುವುದರಿಂದ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಯು ಮನೆಯೊಳಗೆ ಪ್ರವೇಶಿಸುವುದಿಲ್ಲ. ಇದನ್ನು 40 ದಿನಗಳವರೆಗೆ ನಿರಂತರವಾಗಿ ಮಾಡುವುದರಿಂದ ಮನೆಯಲ್ಲಿನ ವಾಸ್ತು ದೋಷಗಳೆಲ್ಲವೂ ನಿವಾರಣೆಯಾಗಿ ಮನೆಯಲ್ಲಿ ನೆಮ್ಮದಿ ಸಿಗತ್ತೆ ಅಂತ ಹೇಳ್ಬೋದು. ಎಣ್ಣೆಯಲ್ಲಿ ಬೆರೆಸಿ ಹಚ್ಚುವುದರಿಂದ ಅದು ಬೇಗ ಅಳಿಸುವುದಿಲ್ಲ ಕುಂಕುಮ. ಹೀಗಾಗಿ ಅದನ್ನು ಹೊಸ್ತಿಲಿಗೆ ಎಣ್ಣೆಯಲ್ಲಿ ಬೆರೆಸಿದ ಕುಂಕುಮ ಹಚ್ಚುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹೊರಗೆ ಹೋಗುತ್ತೆ. ಹೊರಗಿನಿಂದ ಯಾವುದೇ ನಕಾರಾತ್ಮಕ ಶಕ್ತಿಗಳು ಒಳಗೆ ಪ್ರವೇಶನೂ ಆಗುವುದಿಲ್ಲ ಅಂತ ಹೇಳ್ಬೋದು. ಇನ್ನು ಲಕ್ಷ್ಮಿಗೆ ಯಾರು ಬೇಡ ಹೇಳಿ? ಎಲ್ಲರಿಗೂ ಲಕ್ಷ್ಮಿ ಬೇಕೇ ಬೇಕು. ಲಕ್ಷ್ಮಿಯನ್ನು ಮೆಚ್ಚಿಸಲು ಏನು ಮಾಡಬೇಕಪ್ಪ ಅಂತಂದರೆ, ಸಿಂಧೂರದಿಂದ ಪರಿಹಾರವನ್ನು ಮಾಡುವ ಮೂಲಕ ಲಕ್ಷ್ಮಿ ಅಥವಾ ದುರ್ಗಾಮಾತೆಯನ್ನು ಮೆಚ್ಚಿಸಿ ಅವರ ಆಶೀರ್ವಾದವನ್ನು ಪಡೆಯಬಹುದು. ದೈನಂದಿನ ಪೂಜೆಯ ನಂತರ ಮನೆಯ ಮುಖ್ಯ ದ್ವಾರಕ್ಕೆ ಸಣ್ಣ ಕುಂಕುಮದ ಬೊಟ್ಟನ್ನು ಹಚ್ಚಬೇಕು. ಇದನ್ನು ಮಾಡುವುದರಿಂದ ತಾಯಿ ಲಕ್ಷ್ಮೀದೇವಿ ನಮ್ಮ ಕುಟುಂಬದವರನ್ನು ಸದಾ ಆಶೀರ್ವದಿಸುತ್ತಾಳೆ ಹಾಗೂ ನಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ. ಮನೆಯ ಪ್ರವೇಶದ್ವಾರದಲ್ಲಿ ಸಿಂಧೂರ ಹಚ್ಚಿರುವ ಗಣೇಶ ವಿಗ್ರಹವನ್ನು ಮನೆಯ ಪ್ರವೇಶದ್ವಾರದ ಬಳಿ ಇಡುವುದರಿಂದ ಮನೆಯಲ್ಲಿ ಸದಾ ಸಂತೋಷ, ಶಾಂತಿ, ನೆಮ್ಮದಿ ನೆಲೆಸಿರುತ್ತದೆ ಅಂತ ಹೇಳ್ಬೋದು. ಇನ್ನು ಹಣಕಾಸಿನ ಸಮಸ್ಯೆ ಇರುವವರು, ಅಂದರೆ ಹಣಕಾಸಿನ ಅಡಚಣೆಯನ್ನು ನಿವಾರಿಸಲು ಹಾಗೂ ಸಾಲವನ್ನು ಮಾಡಿರ್ತೀವಿ, ಸಾಲವನ್ನು ತೀರಿಸಲು ಕುಂಕುಮದಿಂದ ಯಾವ ಪರಿಹಾರ ಮಾಡಿಕೊಳ್ಳಬಹುದು ಅಂತ ನೋಡೋಣ ಬನ್ನಿ. ದೀರ್ಘಕಾಲದ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದರೆ ಮತ್ತು ಎಷ್ಟೇ ಪ್ರಯತ್ನ ಪಟ್ಟರೂ ಹಣದ ಉಳಿತಾಯ ಮಾಡಲು ಸಾಧ್ಯವಾಗದಿದ್ದರೆ ಅಥವಾ ದೀರ್ಘಕಾಲದಿಂದ ಸಾಲವು ಏರುತ್ತಲೇ ಇದ್ದರೆ, ಅಂದರೆ ಸಾಲದ ಮೇಲೆ ಸಾಲ ಮಾಡ್ತಾ ಇದ್ದರೆ ಅದನ್ನು ಸಾಲ ತುಂಬಲಿಕ್ಕೆ ಆಗಿರುವುದಿಲ್ಲ, ಆವಾಗ ಏನು ಪರಿಹಾರ ಮಾಡಿಕೊಳ್ಳಬಹುದು ಅಂತಂದರೆ, ಸಿಂಧೂರವನ್ನು ತೆಂಗಿನಕಾಯಿಗೆ ಹಚ್ಚಿ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಪೂಜಿಸಬೇಕು. ಪೂಜೆ ಮಾಡಿದ ಆ ತೆಂಗಿನಕಾಯಿಯನ್ನು ನಮ್ಮ ತಿಜೋರಿಯಲ್ಲಿ ಇರಿಸಿ ಲಕ್ಷ್ಮೀದೇವಿಯನ್ನು ಹಣಕ್ಕಾಗಿ ಪ್ರಾರ್ಥಿಸಬೇಕು.
ಈ ರೀತಿ ತೆಂಗಿನಕಾಯಿ ಪೂಜೆ ಮಾಡುವುದರಿಂದ, ತಿಜೋರಿಯಲ್ಲಿ ಇಡುವುದರಿಂದ ಕ್ರಮೇಣವಾಗಿ ನಮ್ಮ ಸಾಲ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ಬೋದು. ಇನ್ನು ನಮ್ಮ ಜಾತಕಗಳಲ್ಲಿ ಗ್ರಹದೋಷಗಳಿದ್ದರೆ ಯಾವ ಕೆಲಸಗಳಲ್ಲಿ ನಮಗೆ ಜಯ ಸಿಗುವುದಿಲ್ಲ. ಪ್ರತಿಯೊಂದು ಕೆಲಸದಲ್ಲೂ ಏನಾದರೂ ಸಮಸ್ಯೆಗಳು ಉಂಟಾಗಿ ಅವು ಹಿಂದೆ ಉಳ್ಕೊಂಡು ಬಿಡುತ್ತೆ. ಹೀಗಿರುವಾಗ ಏನು ಮಾಡಬೇಕು ಅಂತಂದರೆ, ನಮ್ಮ ಜಾತಕದಲ್ಲಿ ಸೂರ್ಯ ಮಂಗಳನು ಮಾರಕವಾಗಿದ್ದರೆ, ಅವರ ಮಹಾದಶೆ ಅಥವಾ ಅಂತರ್ದಶೆಗಳು ನಡೆಯುತ್ತಿದ್ದರೆ ಈ ಪ್ರಯೋಗ ಮಾಡಬಹುದು. ಇಂತಹ ದೋಷವಿರುವವರು ಹರಿಯುವ ನೀರಿನಲ್ಲಿ ಸಿಂಧೂರವನ್ನು ಹರಿಬಿಡಬೇಕು. ಇದನ್ನು ಮಾಡುವುದರಿಂದ ಸಂಬಂಧಿತ ಗ್ರಹದೋಷಗಳು ನಿವಾರಣೆಯಾಗಿ ಗ್ರಹದ ಅಶುಭ ಪರಿಣಾಮಗಳು ಕಡಿಮೆ ಆಗ್ತವೆ. ಸೂರ್ಯ ಮತ್ತು ಮಂಗಳನು ಶುಭ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತಾರೆ. ಇನ್ನು ತುಂಬ ಜನ ಉದ್ಯೋಗ ಇಲ್ಲದೆ ಅಲೆದಾಡ್ತಾ ಇರ್ತೀರ. ಸಿಕ್ಕಿದ ಕೆಲಸದಲ್ಲೂ ನಿಮಗೆ ಯಶಸ್ಸು ಸಿಗ್ತಾ ಇರೋದಿಲ್ಲ. ಕೆಲಸನೂ ಸಿಗದೆ ತುಂಬ ಒದ್ದಾಡ್ತಾ ಇರ್ತೀರ. ಅಂಥವರು ಏನು ಮಾಡಬೇಕಪ್ಪ ಅಂದರೆ, ಶುಕ್ಲ ಪಕ್ಷದ ಗುರುವಾರದಂದು ಹಳದಿ ಬಣ್ಣದ ಬಟ್ಟೆಯ ಮೇಲೆ ಕುಂಕುಮದಿಂದ 63 ಸಂಖ್ಯೆಯನ್ನು ಉಂಗುರ ಬೆರಳಿನಿಂದ ಬರೆಯಬೇಕು. ಹಳದಿ ಬಟ್ಟೆಯಲ್ಲಿ ಕುಂಕುಮದಿಂದ 63 ಸಂಖ್ಯೆ ಬರೆದಿರುವ ಬಟ್ಟೆಯನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು. ಹೀಗೆ ಸತತವಾಗಿ 3 ಗುರುವಾರಗಳು ಕ್ರಮವಾಗಿ ಮಾಡುವುದರಿಂದ ಖಂಡಿತ ಯಶಸ್ಸು ಸಿಗತ್ತೆ ಅಂತ ಹೇಳ್ಬೋದು. ಕುಂಕುಮದ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.